ಇವಾಗ ನಾವು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಕಾರ್ಡಿಂಗ್ ಟು ದ ಬ್ಲೂ ಪ್ರಿಂಟ್ 2020-26 SSLC ಕರ್ನಾಟಕ ಬೋರ್ಡ್. ಈ ಥರ ನೋಡೋಣ. ರಿಯಲ್ ನಂಬರ್ಸಲ್ಲಿ 1 marks 1 question ಆ್ಯಂಡ್ 2 marks 2 questions ಆರ್ ಗಿವನ್. 2 marks 2 question ಮೀನ್ಸ್ ಪ್ರೂವಿಂಗ್ ಇರ್ಯಾಷನಲ್ ನಂಬರೇ ಇರುತ್ತೆ ಮೆಜಾರಿಟಿ. ಮತ್ತು 1 marks 1 question ಅಂದರೆ HCF LCM ಈ ಥರ ಕ್ವಶನ್ಸ್ ಬರುತ್ತೆ. HCF ಸೊ ಟೋಟಲಿ 5 marks question ಫ್ರಮ್ ರಿಯಲ್ ನಂಬರ್ಸ್ ಚಾಪ್ಟರ್ಸಲ್ಲಿ ಬರುತ್ತೆ. ಸೊ ದಿಸ್ ಟೈಪ್ ಆಫ್ ಕ್ವಶನ್ ಕಂಪಲ್ಸರಿಲಿ ಇದೆಯಲ್ಲ, ಇಫ್ A and B are any two positive integers, then HCF and LCM is equal to. ಸೊ ದೇರ್ ಇಸ್ ಅ ಫಾರ್ಮುಲಾ, ಇದಕ್ಕೊಂದು ಫಾರ್ಮುಲಾ ಬರುತ್ತೆ, ಅದು ಅರ್ಥ ಮಾಡಿಕೊಂಡ್ರೆ ನಿಮಗೆ ಯಾವ ಸಮ್ಮು ಮಾಡ್ಬೋದು. ಇದು ಆಲ್ ಕ್ವಶನ್ ಪೇಪರ್ ಸಮ್ಮಲ್ಲಿ ಇಂಪಾರ್ಟೆಂಟ್ ಆಗಿರೋ ಕ್ವಶನ್ಸ್, ಪ್ಲಸ್ ಅಕಾರ್ಡಿಂಗ್ ಟು ದ ಬ್ಲೂ ಪ್ರಿಂಟ್ ನಮಗೆ ಯಾವ ಕ್ವಶನ್ಸ್ ಕೊಡ್ಬೋದು ಅಂತ ನೋಡ್ಬೋದು. ಅದೇ ಥರ ನೀವು ಎಕ್ಸಾಂಪಲ್ಸ್ ಇರೋ ಕ್ವಶನ್ಸನ್ನು ಕಲ್ತ್ಕೊಳ್ಬೇಕು. ಓಲ್ಡ್ ಕ್ವಶನ್ ಪೇಪರ್ ರೆಫರ್ ಮಾಡಬೇಕು. ಬ್ಲೂ ಪ್ರಿಂಟ್ ಅರ್ಥ ಮಾಡಿಕೊಂಡ್ರೆ ಇನ್ನೂ ಈಸಿ ಆಗುತ್ತೆ. ಯಾವ ಚಾಪ್ಟ್ರಲ್ಲಿ 4 marks 3 marks ಇದೆ, ಆ ಚಾಪ್ಟರ್ ರಿಲೇಟೆಡ್ ಥಿಯರಮ್ಸ್ ತರೋಲಿ ಮಾಡಿ. ಥಿಯರಮ್ಸ್ ಯಾವುದೆಲ್ಲ ಇದೆ ಎಲ್ಲ ಥಿಯರಮ್ಸ್ನ ತರೋ ಮಾಡಿ. ಥಿಯರಮ್ಸ್ ನಿಮಗೆ ಬೇಕಿದ್ರೆ ಎಕ್ಸ್ಪ್ಲನೇಷನ್ ಯೂಟ್ಯೂಬಲ್ಲೂ ಇರುತ್ತೆ, ಯಾವುದಾದ್ರೂ ಒಳ್ಳೆ ವೀಡಿಯೋ ನೋಡಿ ಎಕ್ಸ್ಪ್ಲನೇಷನ್ ತಿಳ್ಕೊಳ್ಳಿ. ಥಿಯರಮ್, ಸ್ಟ್ಯಾಟಿಸ್ಟಿಕ್ 4 marks ಈ ಥರ ಮಾರ್ಕ್ಸ್ ಕಂಪಲ್ಸರಿ ಬರೋದು. ಜೊಮೆಟ್ರಿ ಇದು ಅಂದರೆ ಗ್ರಾಫ್ ಇದೆಲ್ಲ ಸ್ಕೋರಿಂಗ್ ಪಾರ್ಟಲ್ಲಿ ಬರುತ್ತೆ. ಅದು ಏನಾದರೂ ಮಾಡಿ ನೀವು ಚೆನ್ನಾಗಿ ಕಲ್ತ್ಕೊಳ್ಬೇಕು. ಈ ಥರ 4 marks ಪ್ಯಾಕೇಜ್, 3 marks ಪ್ಯಾಕೇಜ್, 3 marks 4 marks ಅದು ಯಾವುದೆಲ್ಲ ಚಾನ್ಸಸ್ ಇದೆ ಬರೋದು, ಅದನ್ನು ಚೆನ್ನಾಗಿ ಮಾಡಿಕೊಂಡ್ರೆ ಕಲ್ತ್ಕೊಂಡ್ರೆ ನೀವು ಹೇಗಿದ್ದರೂ ಪಾಸ್ ಆಗ್ತೀರಾ ಆ್ಯಂಡ್ ಯು ಕ್ಯಾನ್ ಸ್ಕೋರ್ ಗುಡ್ ಮಾರ್ಕ್ಸ್ ಆಲ್ಸೋ. ಸೊ ಇಲ್ಲಿ ಯಾವ ಥರ ಬರುತ್ತೆ ಅಂದರೆ A into B, ದರ್ ಇಸ್ ಅ ಫಾರ್ಮುಲಾ. A into B ಏನು ಇಂಕಾಗಿದೆ, ಅದು ಹೋಗ್ತಾನೆ ಇಲ್ಲ. A into B is equal to H into L. A means any first expression, B means second expression, H means HCF ಆಗುತ್ತೆ, L means LCM ಆಗುತ್ತೆ. So here a formula A into B is equal to H into L. If A and B are the two positive integers, then HCF and LCM are equal to. HCF and LCM are equal to ಅಂದರೆ ಈ ಒಂದು ಕಾಂಬಿನೇಷನಲ್ಲಿ ಬರುತ್ತೆ A into B. Options A, C, A into B. Or finding LCM or HCF, that type of question also they will ask. If HCF is 72 and 120 is 24, their LCM is HCF of 72 and 120 ಅಂದರೆ ಈ ಕ್ವಶನಲ್ಲಿ ಬರುತ್ತೆ. ಸೆಕೆಂಡ್ ಕ್ವಶನಲ್ಲಿ HCF of 72 and 120 means the first number is A 72, second number is B 120. HCF of 72 120 ಅಂದರೆ ಫಸ್ಟ್ ಬರೋದು ಫಸ್ಟ್ ನಂಬರ್ A, ಸೆಕೆಂಡ್ ಗಿವನ್ ಈಸ್ ಸೆಕೆಂಡ್ ನಂಬರ್ B ಬರುತ್ತೆ, ಆ್ಯಂಡ್ HCF ಈಸ್ 24 ಬರುತ್ತೆ. LCM ವಿ ಹ್ಯಾವ್ ಟು ಫೈಂಡ್ ಆ್ಯಂಡ್ ದ ಸೇಮ್ ಫಾರ್ಮುಲಾ A into B equal H into L. With the help of this formula you can A is to 72 into B is how much 120, H 24 into L. So 72 into 120 by 24 equal L. Okay, 12 ones are 12, 0, 12 twos are 24, 2 ones are 2 5s are, then 72 into 5 is 360, 5 twos are 10, 1 carry, 5 7s are 35, 1 36, 360 ಈ ಥರ ಬರುತ್ತೆ. Okay, A into B, this formula you have to learn. A into B and H into L. If HCF is 72 and 120 ಅಂದರೆ first number A, second number B. Next important questions ನೋಡೋಣ. So many questions are given. In that important questions ಕೇಳ್ತೀನಿ. Find the HCF of the smallest prime number and the smallest composite number. Smallest prime number, we know that smallest prime number is 2. Okay, smallest prime number 2 ಬರುತ್ತೆ. Composite number 2 3 4, composite number 4. Smallest prime number 2, composite number 4. Composite. The HCF of 2 and 4. HCF means we have to find 2 and 4. 1 marks no, we can directly find. ಈ ಥರ ಡೈರೆಕ್ಟ್ಲಿ ಫೈಂಡ್ ಮಾಡ್ಬೋದು. HCF means both the numbers should divide in any one tables. ಸೇಮ್ ಟೇಬಲ್ಸಲ್ಲಿ ಹೋಗಬೇಕು. ತುಂಬ ಡಿಮ್ಯಾಂಡ್ ಸ್ಟ್ಯಾಂಡರ್ಡ್ ಪರ್ಸನ್ ಒಂದೇ ಟೇಬಲ್ಸಲ್ಲಿ ಹೋದರೆ ಮಾತ್ರ ಇವನ್ನ ಡಿವೈಡ್ ಮಾಡ್ತಾನೆ, ಇಲ್ಲಾಂದರೆ ಡಿವೈಡ್ ಮಾಡಲ್ಲ. LCM ಆ ಥರ ಅಲ್ಲ, LCM ಡಿವೈಡ್ ಮಾಡಿಕೊಂಡು 1 ಬರೋ ಥರಕ್ಕೆ ಡಿವೈಡ್ ಮಾಡ್ಬೋದು. ಡಸ್ಟ್ಬಿನ್ ನಮ್ಮದು, ನಾನು ಆ ಥರ ಕಂಪೇರ್ ಮಾಡ್ತೀನಿ. HCF ಅಂದರೆ ಸ್ಟ್ಯಾಂಡರ್ಡ್ ಪರ್ಸನ್ ಎರಡು ಒಂದೇ ನಂಬರಲ್ಲಿ ಹೋದರೆ ಮಾತ್ರ ಅವನು ತಗೊಳ್ತಾನೆ. ಆಗ 2 and 4 2 ನಂಬರಲ್ಲಿ ಡಿವೈಡ್ ಆಗುತ್ತೆ. ಇಟ್ ವಿಲ್ ಡಿವೈಡ್ 2 1s are 2, 2 2s are 4. 1 and 2 it will not divide with same number.
ಒಂದೇ ಟೇಬಲ್ಸಲ್ಲೇ ಹೋಗಬೇಕು, ಸ್ಟ್ಯಾಂಡರ್ಡ್ ಅಲ್ಲ ಇವನು, ಒಂದೇ ಟೇಬಲ್ಸಲ್ಲಿ ಹೋಗಲ್ಲ, ಒನ್ ಈಸ್ ಅ ಕಾಮನ್ ಆಗುತ್ತೆ. ಸೊ ವಿ ಕ್ಯಾನ್ ಸ್ಟಾಪ್ ಹಿಯರ್, ಬಟ್ ಎಲ್ ಸಿ ಎಮ್ ಮೀನ್ಸ್ ವಿ ಹ್ಯಾವ್ ಟು ಟ್ರೈ ಟಿಲ್ 1. ಸೊ ಹೆಚ್ ಸಿ ಎಫ್ ಈಸ್ 2, this number. Okay, HCF is 2. HCF means both the number same tables divide. Both the number should be divided with any one tables. Okay, LCM means we divide until 1 ಬರೋವರೆಗೂ ಮಾಡ್ಕೊಂಡು ಹೋಗಬೇಕು. Next question, look at here children. Express the denominator. 1 marks question we are concentrating. Okay, real numbers. 7/80 in the form of 2 raised to n 5 raised to m ಅಂತ ಕೊಟ್ಟಿದ್ದಾರೆ. ಡಿನಾಮಿನೇಟರ್ ಅಂದರೆ ಡೌನ್ ವಾಲ ಕೊನೆ 80 ಇದೆ. ಸೊ in the form of 2 raised to n 5 raised to m. So we have to divide with 2 and 5 ಎಲ್ಲಿ ನೋಡಬೇಕು ಅಂತ. ಸೊ we'll factorize 80. 2 ತಗೊಳ್ಳೋಣ. 2 4s are 80 dividing. 2 2s are 4 0. 2 10s are 20. 2 5s are 10. ಓಕೆ, ಜಸ್ಟ್ ಫ್ಯಾಕ್ಟ್ರೈಸ್. ಇವಾಗ 5 ಎಷ್ಟರಲ್ಲಿ ಹೋಗುತ್ತೆ? 5 1s 5. ಕೊಟ್ಟಿರೋ ಡಿನಾಮಿನೇಟರ್ ಕೇಳಿದ್ದಾನೆ. ಡಿನಾಮಿನೇಟರ್ನ ಟ್ರೈ ಮಾಡಿ, ಏನು ಗೊತ್ತಿಲ್ಲ ಅಂದರೂ ಟ್ರೈ ಮಾಡ್ಕೊಳ್ಳಿ, ಥಿಂಕ್ ಮಾಡಿ. 80 ಫ್ಯಾಕ್ಟ್ರೈಸೇಷನ್ ಮಾಡ್ಕೊಳ್ಳಿ. ನಾವು 2 ರೈಸ್ ಟು ಹೌ ಮಚ್? 1 2 3 4. 2 ರೈಸ್ ಟು 4 ಇಂಟು 5 ರೈಸ್ಟ್ ಇದೆ 1. ಓಕೆ, ಸೊ ಯು ಹ್ಯಾವ್ ಟು ರೈಟ್ 2 ರೈಸ್ ಟು 4 ಆ್ಯಂಡ್ 5. ಯು ಕ್ಯಾನ್ ರೈಟ್ ದ್ಯಾಟ್. ಇಲ್ಲ ಅದೇ ಎಕ್ಸ್ಪ್ರೆಸ್ ಡಿನಾಮಿನೇಟರ್ 17/40 ಇನ್ ದ ಫಾರ್ಮ್ 2 ರೈಸ್ ಟು m 5 ರೈಸ್ ಟು n ಅಂತ ಕೊಟ್ಟಿದ್ದಾರೆ. ಈ ಕ್ವಶನ್ 2024 ಕೇಳಿದ್ದಾರೆ. ಸೊ ಸೇಮ್ ವೇ ಫೈಂಡ್ ದ ಫ್ಯಾಕ್ಟರ್ ಆಫ್ 40. ಓಕೆ, ದಿಸ್ ಇಸ್ ಅ ಕ್ವಶನ್ ನಂಬರ್ 6 ಬರುತ್ತೆ. ಸ್ಟೂಡೆಂಟ್ ಎಫರ್ಟಲ್ಲಿ ಕೇಳಿದ್ದಾರೆ. ಡಿನಾಮಿನೇಟರ್ ಇಟ್ ಇಸ್ ಅ 2024 ಎಕ್ಸಾಮ್ 3ರಲ್ಲಿ 40. ಡಿನಾಮಿನೇಟರ್ ಇಸ್ 40. ಫ್ಯಾಕ್ಟ್ರೈಸ್ ದ ವ್ಯಾಲ್ಯೂ 40 ಫ್ಯಾಕ್ಟ್ರೈಸ್ ಮಾಡಿ ನಮಗೆ ಯಾವುದ್ರಲ್ಲಿ ಬರಬೇಕು? 2 ರೈಸ್ ಟು m and 5 ರೈಸ್ ಟು n. ಸೊ ಫ್ಯಾಕ್ಟ್ರೈಸ್ 2 2s are 4 ಅಂದರೆ ಡಿವೈಡಿಂಗ್ ಮಾಡೋದು. 2 10s are 20. 2 5s are 10. 5 1s are 5. ಜಸ್ಟ್ ಫ್ಯಾಕ್ಟ್ರೈಸ್. 2 ರೈಸ್ ಟು 8 ತಗೊಳ್ಬಾರ್ದು, ಪ್ರೈಮ್ ನಂಬರ್ಸಲ್ಲೇ ಫ್ಯಾಕ್ಟ್ರೈಸ್ ಮಾಡಿ. 2 ರೈಸ್ ಟು how much? 2 ರೈಸ್ ಟು 1 2 3 ಇಂಟು 5 ರೈಸ್ ಟು 1 ಬರುತ್ತೆ. 2 ರೈಸ್ ಟು ಆನ್ಸರ್ 3 ಆ್ಯಂಡ್ 5 ರೈಸ್ ಟು 1. Next question, the HCF any 2 prime number is? HCF any 2 prime number. Prime number means any 2 prime numbers is always 1. Yeah, HCF means prime number means 1 or 2 tables alle ಹೋಗಬೇಕು. any 2 factors, only 2 factors. 1 2 3 5 6 ಇಲ್ಲ 7. these are prime numbers. Okay, these are prime numbers. 2 ones are number itself, ಅದೇ ನಂಬರಲ್ಲಿ ಹೋಗುತ್ತೆ, ಮತ್ತು 1 ಕಾಮನ್. ಬರೀ 2 ಟೇಬಲ್ಸಲ್ಲಿ ಮಾತ್ರ ನಮಗೆ ಈ ಮನುಷ್ಯರನ್ನ ಸಿಗುತ್ತಾರೆ, ಪ್ರೈಮ್ ನಂಬರ್ಸ್ನ ಸಿಗ್ತಾರೆ. ಪ್ರೈಮ್ ನಂಬರ್ಸ್ ಬರೀ 2 ಟೇಬಲ್ಸಲ್ಲೇ ಸಿಗುತ್ತೆ, ಅಂದರೆ ಆ ಕೊಟ್ಟಿರೋ ನಂಬರ್ಸ್ ಮತ್ತು 1 ಕಾಮನ್ ಟೇಬಲ್ಸಲ್ಲಿ. ಆವಾಗ ನಮಗೆ 2 3 ತೊಗೊಳ್ಳೋಣ. 2 3 ಪ್ರೈಮ್ ನಂಬರ್. ಎಚ್ ಸಿ ಎಫ್ ಅಂದರೆ ಸ್ಟ್ಯಾಂಡರ್ಡ್ ಪರ್ಸನ್ ಅಲ್ವಾ, ಇಬ್ಬರು ಜನ ಒಂದೇ ಟೇಬಲ್ಸಲ್ಲೇ ಹೋಗಬೇಕು, ಆವಾಗ ಮಾತ್ರ ಅವ್ನು ತೊಗೊಳ್ತಾನೆ, ಇಲ್ಲ ತಗೊಳ್ಳಲ್ಲ ಆ ಮನುಷ್ಯ ಎಚ್ ಸಿ ಎಫ್. ಆವಾಗ ಏನು ಮಾಡ್ತೀವಿ ನಾವು? 1 ತಗೊಳ್ಳೋಣ. 1 2s are 2, 1 3s are 3. ಸೊ ಎಚ್ ಸಿ ಎಫ್ ಆಫ್ ಎನಿ 2 ಪ್ರೈಮ್ ನಂಬರ್ಸ್ ಆಲ್ವೇಸ್ 1 ಬರುತ್ತೆ. ಕ್ವಶನ್ ನಂಬರ್ 7. ದಿಸ್ ಇಸ್ ಅ ಕ್ವಶನ್ ನಂಬರ್ 7. ಇಲ್ಲಿ ನೆಕ್ಸ್ಟ್ ಬಂದಿದೆ ನೋಡಿ ಇನ್ನೊಂದು ಕ್ವಶನ್ ನಂಬರ್ 8. ದ ಪ್ರಾಡಕ್ಟ್ ಆಫ್ ಎಚ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್ ಆಫ್ 2 numbers 15 and 20. ಪ್ರಾಡಕ್ಟ್ ಮೀನ್ಸ್ ಮಲ್ಟಿಪ್ಲಿಕೇಶನ್. ಸೊ 15 into 20, how much? 15 2s are 30, 300. Okay, so always the formula is product A into B is equal to H into L. Product of this number means just multiply, you get C option 300. 1 marks question. ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ 1 marks 1 ಕ್ವಶನ್ ಬರುತ್ತೆ, 2 marks 2 ಕ್ವಶನ್ಸ್ ಬರುತ್ತೆ. ಸೊ ಫ್ರಮ್ ದಿಸ್ 1 or 2 marks 1 marks ಬರುತ್ತೆ. 2 marks ಕ್ವಶನ್ ಮೀನ್ಸ್ ಪ್ರೂವಿಂಗ್ ಇರ್ಯಾಷನಲ್ ನಂಬರ್. ಡೆಫಿನೆಟ್ಲಿ ಪ್ರೂವಿಂಗ್ ಇರ್ಯಾಷನಲ್ ನಂಬರ್ ಬರುತ್ತೆ. ಮತ್ತು ನಮ್ಮ ಚಾನಲಲ್ಲಿ 2025 ಕ್ವಶನ್ ಪೇಪರ್ ಮಾಡಿರ್ತೀವಿ, ಅದು ನೋಡ್ಕೊಳ್ಳಿ. 1 marks ರಿಲೇಟೆಡ್ ಅಲ್ಲ. ಎಚ್ ಸಿ ಎಫ್ ಎಲ್ ಸಿ ಎಮ್ ಈ ಥರನೇ ಬರುತ್ತೆ. 1 ಫೈಂಡ್ ದ ಎಲ್ ಸಿ ಎಮ್ ಆಫ್ 2 and 3 ಆರ್ ಎಚ್ ಸಿ ಎಫ್ ಆಫ್. ಆವಾಗ ನೀವು ಎಚ್ ಸಿ ಎಫ್ ಯಾವ ಥರ ಮಾಡಬೇಕು, ಎಲ್ ಸಿ ಎಮ್ ಯಾವ ಥರ ಮಾಡಬೇಕು ಅಂತ ಕಲ್ತಿರಬೇಕು. ನೆಕ್ಸ್ಟ್ ಕ್ವಶನ್ ಬರುತ್ತೆ ನಮಗೆ ಪ್ರೂವಿಂಗ್. 2 marks 2 ಕ್ವಶನ್ಸ್ ಇದೆ ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್. 2 marks 2 ಕ್ವಶನ್. ಸೊ ದಿಸ್ ಟಫ್ ಆಫ್ ಕ್ವಶನ್ ಕಂಪಲ್ಸರಿಲಿ ಬರುತ್ತೆ. ಇದು ಹೇಗಿದ್ರೂ ಬರುತ್ತೆ.
ಪ್ರೂವ್ ಸೊ 2 ಮಾರ್ಕ್ಸ್ ಕ್ವಶನ್ 2 ಕ್ವಶನ್ಸ್ ಕೇಳಿದ್ದಾರೆ. ಪ್ರೂವ್ ದಟ್ 3 + √5 ಇಸ್ ಇರಾಷನಲ್. ದಿಸ್ ಟೈಪ್ ಆಫ್ ಕ್ವಶನ್ ಎಕ್ಸಾಂಪಲ್ ಹೇಳ್ತಾ ಇರ್ತೀನಿ. ಲೆಟ್ ಅಸ್ಯೂಮ್ ಆಗ ಆನ್ಸರ್ ಸೊಲ್ಯೂಷನ್ ಏನು ಬರೀತೀಯ, ಲೆಟ್ ಅಸ್ಯೂಮ್ ಟು ಕಾಂಟ್ರರಿ ದಟ್ 3 + ಫಸ್ಟ್ ಇದನ್ನು ನಾವು ಇರಾಷನಲ್ ಅನ್ನು ರ್ಯಾಷನಲ್ ಅಂತ ತರ್ಕೊಳ್ಳೋಣ. ಫಸ್ಟ್ ಅಸ್ಯೂಮ್ ದಟ್ ದಿಸ್ ನಂಬರ್ ಇಸ್ ಎ ರ್ಯಾಷನಲ್ ಅಂತ ಬರ್ಕೊಳ್ಳಿ. ದೆನ್ ಇಫ್ ಇಟ್ ಇಸ್ ಅ ರ್ಯಾಷನಲ್ ನಂಬರ್ ಮೀನ್ಸ್ ಆಲ್ವೇಸ್ ಎಕ್ಸ್ಪ್ರೆಸ್ ಇನ್ ದ ಫಾರ್ಮ್ ಆಫ್ P/Q ಅಲ್ವಾ. ಇಟ್ ಈಸ್ ಇನ್ ಅ ರ್ಯಾಷನಲ್ 3 + √5 ಈಸ್ ರ್ಯಾಷನಲ್ ನಂಬರ್ ತಗೊಂಡ್ರೆ ಈ ರ್ಯಾಷನಲ್ ನಂಬರ್ನ ನಾವು ಯಾವ ಥರ ಬರ್ಕೊಳ್ಬೇಕು, ಫ್ರ್ಯಾಕ್ಷನ್ ಫಾರ್ಮಲ್ಲಿ ಬರ್ಕೊಳ್ಬೇಕು. P/Q ವೇರ್ P and Q ಬಿಲಾಂಗ್ಸ್ ಟು ಇಂಟೀಜರ್ಸ್ ಆ್ಯಂಡ್ Q ಡಸ್ ನಾಟ್ ಈಕ್ವಲ್ ಟು 0 ಅಂತ. P and Q ಆರ್ ಕೋಪ್ರೈಮ್ ನಂಬರ್ ಅಂತಲೂ ಬರೋದು. ಓಕೆ, Q ಡಸ್ ನಾಟ್ ಈಕ್ವಲ್ ಟು ಇಟ್ ಇಸ್ ಅ ರ್ಯಾಷನಲ್ ನಂಬರ್ ಆರ್ Q ಡಸ್ ನಾಟ್ ಈಕ್ವಲ್ ಆ ಥರನೂ ಬರ್ಕೊಳ್ಬೋದು. ದೇರ್ಫೋರ್ ವಿ ಹ್ಯಾವ್ ಟು ಫೈಂಡ್ ದಿಸ್ ಈಸ್ ಆಲ್ರೆಡಿ ರ್ಯಾಷನಲ್ ನಂಬರ್ ಥರ ಇದೆ, ಬಟ್ √5 ಇಸ್ ಎ ರ್ಯಾಷನಲ್ ನಂಬರ್. ರ್ಯಾಷನಲ್ ನಂಬರ್ ಅಂದರೆ ಯಾವ ನಂಬರ್ ನಾವು ಫ್ರ್ಯಾಕ್ಷನ್ ಫಾರ್ಮ್ಗೆ ತರ್ಬೋದು ಅದು ರ್ಯಾಷನಲ್ ನಂಬರ್ ಆಗುತ್ತೆ. ಯಾವ ನಂಬರ್ನ ನಾವು ಫ್ರ್ಯಾಕ್ಷನ್ ಫಾರ್ಮ್ ತರೋಕ್ಕಾಗಲ್ಲ, ಡೆಸಿಮಲಲ್ಲಿ ಬರುತ್ತೆ, ಟರ್ಮಿನೇಟಿಂಗ್ ನಾನ್ ಟರ್ಮಿನೇಟ್ ಅದು ಡಿಪೆಂಡ್ ಆಗುತ್ತೆ. ಡೆಸಿಮಲಲ್ಲಿ ಈಗ √5 ಪರ್ಫೆಕ್ಟ್ ಸ್ಕ್ವೇರ್ ಆದರೆ ನಮಗೆ ರ್ಯಾಷನಲ್ ನಂಬರ್ ಬರ್ಬೋದು. ಇಟ್ ಇಸ್ ಎ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ, ಹಾಗೆ ರ್ಯಾಷನಲ್ ನಂಬರ್ ಆಗುತ್ತೆ. ನಾವು ಟ್ರೈ ಮಾಡಿ ನೋಡೋಣಲ್ಲ. √5 ಈಸ್ ಈಕ್ವಲ್ ಟು P/Q +3 ಕಡೆ ಬರುವಾಗ -3 ಆಗುತ್ತೆ. ಇಲ್ಲಿ ನೋಡಿ ಫ್ರ್ಯಾಕ್ಷನ್ ಫಾರ್ಮಲ್ಲಿದೆ, ರ್ಯಾಷನಲ್ ನಂಬರಲ್ಲಿದೆ, ಇದು ಇರ್ಯಾಷನಲ್ ನಂಬರಲ್ಲಿದೆ. ಓಕೆ, ಸೊ LHS ಡಸ್ ನಾಟ್ ಈಕ್ವಲ್ ಟು RHS ಆ ಥರನೂ ಬರ್ಕೊಳ್ಬೋದು. ಓಕೆ, √5 ಈಸ್ ಈಕ್ವಲ್ ಟು 3 + √5 ಈಸ್ ಈಕ್ವಲ್ ಟು P/Q. ಸೊ ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ √5 ಈಸ್ ಈಕ್ವಲ್ ಟು ಮೀನ್ಸ್ ಕನ್ವರ್ಟಿಂಗ್ ಇರ್ಯಾಷನಲ್ ಇಂಟು ರ್ಯಾಷನಲ್ ಮಾಡಬೇಕು. P/Q ಬರೀತೀರಾ, +3 ಈ ಕಡೆ ಬರುವಾಗ -3 ಆಗುತ್ತೆ. ಇಲ್ಲೇ ನಾವು ಬರ್ಕೊಳ್ಬೋದು ಬೇಕಿದ್ರೆ. ಇಟ್ ಇಸ್ ಅ ಇರ್ಯಾಷನಲ್ ನಂಬರ್, ರ್ಯಾಷನಲ್ ನಂಬರ್. ಸೊ LHS RHSಗೆ ಹೊಂದ್ಕೊಳ್ತಾ ಇಲ್ಲ, ಡಸ್ ನಾಟ್ ಈಕ್ವಲ್ ಟು RHS. ಆರ್ ವಿ ಕ್ಯಾನ್ √5 ಆ್ಯಂಡ್ LCM ಆಫ್ 3 and 1 is 1. Q ಇಂಟು LCM ಆಫ್ Q and 1 Q ಆಗುತ್ತೆ, ಮತ್ತು ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ, P - 3Q ಆಗುತ್ತೆ. ಅಂದರೆ P - 3Q/P ಅಂತ ಅರ್ಥ ಮಾಡ್ಕೊಳ್ಳಿ. ಅದು ಸ್ಟೆಪ್ ಈ ಥರ ಬರುತ್ತೆ. ಫ್ರ್ಯಾಕ್ಷನ್ LCM ಆಫ್ Q and 1 Q ಬರುತ್ತೆ, ಕ್ರಾಸ್ ಮಲ್ಟಿಪ್ಲೈ ಮೀನ್ಸ್ P × 1 is P, 3 × Q is 3Q. That is a procedure. Okay, so we get it is a rational number, but √5 is a rational. It is a irrational number. It is a rational number. √5 is a irrational number. Okay, first one is a irrational number and this is a rational number. So our contradiction fact √5 is irrational. Wrong. √5 ನಮ್ಮ ಅಸಂಪ್ಷನ್ ರಾಂಗ್ ಇದೆ, √5 ಇರಾಷನಲ್ ಆಗುತ್ತೆ. ಸೊ ಈ ಥರ ಕ್ವಶನ್ ಕಂಪಲ್ಸರಿ ಬರುತ್ತೆ, 2 ಮಾರ್ಕ್ಸ್ ಕ್ವಶನ್. ನಾವು ನೆಕ್ಸ್ಟ್ ಪ್ರೂವ್ ದ್ಯಾಟ್ 2√5 is an irrational number. ಸೊ ಲೆಟ್ ಅಸ್ಯೂಮ್ 2√5 is an rational ಅಂತ ಅಸಂಪ್ಷನ್ ಮಾಡ್ಕೊಳ್ಳೋಣ. ದೆನ್ ಸಚ್ ಲೆಟ್ √2√3 ಇರಾಷನಲ್ ನಂಬರ್ ರ್ಯಾಷನಲ್ ಆಗಬೇಕಿದ್ರೆ ಅದು ಫ್ರ್ಯಾಕ್ಷನ್ ಫಾರ್ಮಲ್ಲಿ ಇರಬೇಕು. P/Q, P and Q are integers where Q does not equal to 0. Then we have to find the value of √3 is equal to P/Q. This 2 will become denominator. Okay, ಮಲ್ಟಿಪ್ಲಿಕೇಶನ್ ಬಿಕಮ್ ಡಿನಾಮಿನೇಟರ್. ಈ ಮಧ್ಯದಲ್ಲೇ ಪ್ಲಸ್ ಮೈನಸ್ ಇದ್ದರೆ ಸಿಂಬಲ್ ಚೇಂಜ್ ಆಗುತ್ತೆ. ಓಕೆ, ಎನಿ ಮಲ್ಟಿಪ್ಲಿಕೇಶನ್ √3 is equal to P/Q. this 2 will become denominator because multiplication ಅಲ್ಲ, ಅದು ಡಿನಾಮಿನೇಟರ್ ಆಗಿ ಬರುತ್ತೆ. ಸೊ ಫಸ್ಟ್ ನಂಬರ್ ಈಸ್ ಇರಾಷನಲ್, ಲೆಫ್ಟ್ ಸೈಡ್ is irrational, ರೈಟ್ ಸೈಡ್ LHS it is a irrational number, and you can write this is a rational number. So LHS does not equal to RHS, therefore √3 is an irrational number. This condition has arisen because of our incorrect assumption that 2√3 is a rational. So ಈ ಥರ ಬರ್ಕೊಳ್ಬೇಕು. At last you have to write this. So we conclude that 2√3 is an irrational number. ಇದು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. 2 ಮಾರ್ಕ್ಸಲ್ಲಿ ಈ ಥರ ಯಾವುದಾದ್ರೂ 2 ಕ್ವಶನ್ ಬಂದಿರುತ್ತೆ. ನೆಕ್ಸ್ಟ್ ಅದೇ ಥರ ಎಕ್ಸಾಂಪಲ್ 2 ಮಾರ್ಕ್ಸ್ ಇದೆ. ಅಕಾರ್ಡಿಂಗ್ ಟು ದ ಬ್ಲೂ ಪ್ರಿಂಟ್, ಟು ಪ್ರೂವ್ ದಟ್ √3/2 is a irrational. So let assume that √3/2 is a rational number. Then write in the form of fraction P/Q where P and Q are integers, Q does not equal to 0 ಅಂತ ಬರೀರಿ. Then ಕ್ರಾಸ್ ಮಲ್ಟಿಪ್ಲೈ. ಇದು √3 is a irrational number. ಅದನ್ನು ನಮಗೆ ರ್ಯಾಷನಲ್ ಮಾಡಬೇಕಿದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ √3 is equal to 2P/Q ಬರುತ್ತೆ. ಓಕೆ, ಮೀನ್ಸ್ √3 × Q is √3Q ಬರುತ್ತೆ, ಈಕ್ವಲ್ 2P ಬರುತ್ತೆ. ಸೊ ಅಗೇನ್ ಯು ಸಿಂಪ್ಲಿಫೈ √3, I'll write that step. Okay,
ರೂಟ್ 3/2 is a rational number. Root 3/2 cross multiply ಅಂದರೆ equal to p by q. p and q does not equal to integers. q does not equal to 0 ಅಂತ. ಕ್ರಾಸ್ ಮಲ್ಟಿಪ್ಲೈ ಮೀನ್ ರೂಟ್ 3 ಇಂಟು ಕ್ಯೂ ಈಕ್ವಲ್ ಟು 2p ಅಂತ ಬರುತ್ತೆ. ರೂಟ್ 3 is equal to 2p. q ಕಮ್ ದಿಸ್ ಸೈಡ್ ಮಲ್ಟಿಪ್ಲಿಕೇಶನ್ ಇರೋ ಕಾರಣ ಲೆಫ್ಟ್ ಸೈಡ್ ಇಸ್ ಅ ಇರಾಷನಲ್ ನಂಬರ್ ಇದೆ, ರೈಟ್ ಸೈಡ್ ಇಸ್ ಅ ರಾಷನಲ್ ನಂಬರ್ ಫ್ರಾಕ್ಷನ್ ಫಾರ್ಮ್. ಸೊ LHS does not equal to RHS. Therefore our assumption is wrong. ಸ್ಕ್ವೇರ್ ರೂಟ್ 3/2 ಆರ್ ಇರಾಷನಲ್ ನಂಬರ್ ಅಂತ ಬರ್ಕೊಳ್ಬೇಕು. ನಂಬರ್ಸ್ 2 ಮಾರ್ಕ್ಸ್ ಕ್ವಶನ್ಸ್. ಇದನ್ನು ನೀವು ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ಸೇಮ್ ವೇ ಪ್ರೂವ್ ದ ಫಾಲೋವಿಂಗ್ ಇಸ್ ಇರಾಷನಲ್. 5 minus square root 3, 2 plus square root 3, 5 plus square root 3, 3 plus square root 2. Prove this as irrational number. And this is prove that square root 5 is an irrational number. Prove this also. Okay. ನಾನು ಮಾಡಿದ ಮೆಥಡಲ್ಲೇ ಮಾಡ್ಕೊಳ್ಳಿ. ನಾನು ಆಗಲೇ ತೋರಿಸಿದಲ್ಲ ಆ ಮೆಥಡಲ್ಲಿ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಓಕೆ, 2 marks 2 questions, 1 marks 1 question. ದಟ್ ಇಸ್ ಮೇ ಬಿ ರಿಲೇಟೆಡ್ ಟು HCF ಆ್ಯಂಡ್ LCM ರಿಲೇಟೆಡ್ ಕ್ವಶನ್ಸ್ ಆಗಿರುತ್ತೆ.